ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಮತ್ತು ಪ್ರವಾಹದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಇವತ್ತು ವೈಮಾನಿಕ ಸಮೀಕ್ಷೆ ಆಯಿತು. ಕಲಬುರಗಿ, ಬೀದರ್, ಯಾದಗಿರಿ, ವಿಜಯಪುರದಲ್ಲಿ ಸಮೀಕ್ಷೆಯನ್ನು ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ವೈಮಾನಿಕ ಸಮೀಕ್ಷೆ ಆಯಿತು. ಎಲ್ಲೆಲ್ಲಿ ಜಾಸ್ತಿ ಈ ರೀತಿಯಾದಂತಹ ಪ್ರವಾಹ ಸೃಷ್ಟಿಯಾಗಿದೆ ಆ ಸ್ಥಳಗಳ ವೀಕ್ಷಣೆ ಮಾಡಿದ್ರು. ಕಲಬುರಗಿ, ಬೀದರ್, ಯಾದಗಿರಿ ಮತ್ತು ವಿಜಯಪುರದಲ್ಲಿ ಸಮೀಕ್ಷೆಗೆ ಮುಂದಾದ್ರು. ವೈಮಾನಿಕ ಸಮೀಕ್ಷೆ ಮೊದಲ ಹಂತದಲ್ಲಿ ಕಲಬುರಗಿ, ಯಾದಗಿರಿ, ವಿಜಯಪುರ, ಇನ್ನು ಎರಡನೇ ಹಂತದಲ್ಲಿ ಬೀದರ್ಗೆ ತೆರಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆಯ ನಂತರ ಡಿಸಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಕೂಡ ಮಾಡಲಾಗುತ್ತೆ. ಇದೆಲ್ಲ ನಂತರದಲ್ಲಿ ಕನ್ಕ್ಲೂಷನ್ಗೆ ಬರಬೇಕು ಸರ್ಕಾರ. ಏನ್ ಪ್ಯಾಕೇಜ್ ಘೋಷಣೆ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ, ಕುತೂಹಲ. ಡಿಸಿ ಕಚೇರಿಯಲ್ಲಿ ಸಭೆ ನಂತರ ಬೆಳೆ ಹಾನಿ ಸಮೀಕ್ಷೆ ಬಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಲಾಗುತ್ತೆ. ಸಂಜೆ 4 ಗಂಟೆಗೆ ಮಾಧ್ಯಮಗೋಷ್ಠಿಯನ್ನ ಸಿಎಂ ಸಿದ್ದರಾಮಯ್ಯನವರು ನಡೆಸಲಿದ್ದಾರೆ. ಸುದ್ದಿಗೋಷ್ಠಿ ನಂತರ ವಿಶೇಷ ವಿಮಾನದ ಮೂಲಕ ಮತ್ತೆ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಒಂದು ಹಂತದ ವೈಮಾನಿಕ ಸಮೀಕ್ಷೆ ಮುಕ್ತಾಯ ಆಗಿರುವಂಥದ್ದು. ಎರಡನೇ ಹಂತದ ವೈಮಾನಿಕ ಸಮೀಕ್ಷೆ ಮುಗಿದ ನಂತರದಲ್ಲಿ ಪ್ಯಾಕೇಜ್ ಘೋಷಣೆ ಸರ್ಕಾರದಿಂದ ಹೇಗಾಗುತ್ತೆ? ಬಹಳಷ್ಟು ಜಿಲ್ಲೆಗಳಲ್ಲಿ, ಕಲ್ಯಾಣ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾದಂತಹ ನೆರೆ ಪ್ರವಾಹದ ಪರಿಸ್ಥಿತಿ ಇದೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಲ್ಲಲ್ಲಿ. ಸೊ ಹಾಗಾಗಿ ಆ ಜಿಲ್ಲೆಗಳನ್ನ ಗುರುತು ಮಾಡಿಕೊಂಡು ಈಗ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ಎಂಬಿ ಪಾಟೀಲ್ ಈ ರೀತಿಯಾಗಿ ವೈಮಾನಿಕ ಸಮೀಕ್ಷೆ ನಡೆಸಿದರು. ಈ ನಂತರದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಇದಕ್ಕೆ ಸರ್ಕಾರದಿಂದ ಯಾವ ತೆರನಾದಂತಹ ಪ್ಯಾಕೇಜ್ ಘೋಷಣೆ ಆಗುತ್ತೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಈ ಸಂಬಂಧಪಟ್ಟಂಗೆ 4 ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈಗಾಗಲೇ ಒಂದಿಷ್ಟು ಅಂದಾಜಿನ ಪ್ರಕಾರವಾಗಿ ಎಷ್ಟು ಹೆಕ್ಟೇರ್ ಪ್ರದೇಶ ಜಮೀನು ನಾಶವಾಗಿದೆ, ಬೆಳೆ ನಾಶ ಆಗಿದೆ, ಎಷ್ಟು ಊರುಗಳು ಮುಳುಗಡೆಯಾಗಿದೆ, ಪ್ರತಿಯೊಂದು ಡೀಟೇಲ್ಸ್ಗಳನ್ನ ಅಲ್ಲಲ್ಲಿಯ ಜಿಲ್ಲಾಧಿಕಾರಿಗಳಿಂದ, ಸ್ಥಳೀಯ ಆಡಳಿತಗಳಿಂದ ಸಿಎಂ ತರಿಸ್ಕೊಂಡಿರ್ತಾರೆ. ಅದರ ಮೇಲೆ ಏನ್ ಪ್ಯಾಕೇಜ್ ಘೋಷಣೆ ಆಗುತ್ತೆ ಅನ್ನೋದನ್ನ 4 ಗಂಟೆಗೆ ನೋಡೋಣ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಇವತ್ತು ಕೊನೆಗೂ ಕೂಡ ಸರ್ಕಾರದ ಎಚ್ಚೆತ್ತುಕೊಂಡು ವೈಮಾನಿಕ ಸಮೀಕ್ಷೆಗೆ ಮುಂದಾಗಿರುವಂತದ್ದು ವಿರೋಧ ಪಕ್ಷ ಬಂದ ನಂತರದಲ್ಲಿ. ದಟ್ಸ್ ಫೈನ್. ಏನ್ ಪ್ಯಾಕೇಜ್ ಘೋಷಣೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಬಲ ಪ್ರಶ್ನೆ ಆಗಿದೆ. ಸ್ಥಳೀಯ ನಾಯಕರೇನು ಹೇಳ್ತಾ ಇದ್ದಾರೆ? ಏನಾದರೂ ಡಿಮ್ಯಾಂಡ್ ಇಡ್ತಿದ್ದಾರಾ ಸರ್ಕಾರಕ್ಕೆ? ಹೌದು ಅರುಣ್, ಏನು ಕಲಬುರಗಿ ಜಿಲ್ಲೆ ಏನಂದರೆ ಇಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭೀಮಾ ನದಿಯಿಂದ ಪ್ರವಾಹ ಉಂಟಾಗಿ ಸಾಕಷ್ಟು ಲಕ್ಷಾಂತರ ಹೆಕ್ಟೇರ್ ಭೂ ಪ್ರದೇಶ ಮುಳುಗಡೆ ಆಗಿರುವಂಥದ್ದು. ಅಲ್ಲದೆ ಸಾವಿರಾರು ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಇಡೀ ಗ್ರಾಮವೇ ಕೆರೆಯಂತಾಗಿತ್ತು. ಹಾಗಾಗಿ ಇಷ್ಟು ದಿನ ಆದರೂ ಕೂಡ ಯಾರು ಜನಪ್ರತಿನಿಧಿಗಳು, ಅಧಿಕಾರಿಗಳು ನಮ್ಮ ಬರಲಿಲ್ಲ ಅಂತ ಅಳಲನ್ನು ಜನರು ತೋಡ್ಕೊಳ್ತಾ ಇದ್ರು. ಹಾಗಾಗಿ ಇಂದು ಏನಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರವರು ಇಂದು ಕಲಬುರಗಿ ಭಾಗಕ್ಕೆ, ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆಗಮಿಸಿ ಈಗ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಈಗ ಏನಂತಾರೆ, ಕಲಬುರಗಿ, ಯಾದಗಿರಿ ಮತ್ತು ವಿಜಯಪುರ 3 ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆಯನ್ನು ಮುಗಿಸಿ ಈಗ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿ ಊಟನ ಮಾಡಿ ಈಗ ಏನಂತಂದರೆ ಎರಡನೇ ಹಂತದ ಏನು ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಈಗ ಬೀದರ್ಗೆ ಏನು ವೈಮಾನಿಕ ಸಮೀಕ್ಷೆಗೆ ತೆರಳಿರುವಂಥದ್ದು. ನಮ್ಮ ಭಾಗದಲ್ಲಿ ಯಾವ್ಯಾವ ರೀತಿಯೆಲ್ಲ ಏನು ತೊಂದರೆ ಆಗಿದೆ, ಎಷ್ಟೆಲ್ಲ ಏನು ಲಾಸ್ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳೊಂದಿಗೆ ಈಗ ಸಭೆಯನ್ನು ನಡೆಸಿದ ಮೂಲಕ ಅವರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನಮ್ಮ ಭಾಗದ ಜನರ ಏನು ಆಗ್ರಹ ಏನಂತಂದರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭೀಮಾ ನದಿ, ಕೃಷ್ಣಾ ನದಿ ಮತ್ತು ಕಾಗಿಣೆ ನದಿಯಿಂದ ಸಾಕಷ್ಟು ಪ್ರವಾಹ ಬಂದು ನಮ್ಮ ಭಾಗದಲ್ಲಿದ್ದಂಥ ಮುಂಗಾರು ಮಳೆ ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು. ಪ್ರತಿ ಹೆಕ್ಟರ್ಗೂ ಕೂಡ ಏನು ಸುಮಾರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನು ಬೆಳೆದಿದ್ರು. ಎಲ್ಲ ಬೆಳೆಗಳೀಗ ಮುಂಗಾರು ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು. ಹಾಗಾಗಿ ನಮ್ಮ ಭಾಗದ ಏನು ಪ್ರತಿ ಹೆಕ್ಟರ್ಗೆ 25,000 ರೂಪಾಯಿ ಏನು ಪರಿಹಾರನ ಘೋಷಣೆ ಮಾಡಬೇಕಂತ ಇಲ್ಲಿನ ಏನು ರೈತರದು ಮತ್ತು ರೈತ ಮುಖಂಡರ ಆಗ್ರಹವಾಗಿರುವಂಥದ್ದು. ಏನು ಮನೆಗಳನ್ನು ಲಾಸ್ ಆಗಿದೆ, ಮನೆಗಳಿಗೂ ಕೂಡ ಸೂಕ್ತ ಪರಿಹಾರನ ಕೊಡಬೇಕು ಅಂತೇಳಿ ಈ ಭಾಗದ ಜನರ ಬೇಡಿಕೆ ಆಗಿರುವಂಥದ್ದು. ಈ ಒಂದು ಏನಂತಂದರೆ ವೈಮಾನಿಕ ಸಮೀಕ್ಷೆಯಲ್ಲಿ ಸುಮಾರು 11 ಪಾಯಿಂಟ್ಗಳನ್ನು ಗುರುತನ್ನು ಮಾಡಲಾಗಿರುವಂಥದ್ದು. ಆಯಾ ಪ್ರದೇಶಗಳಿಗೆ ತೆರಳಿಗ ಸಿಎಂ ಸಿದ್ದರಾಮಯ್ಯನವರಿಗೆ ವೈಮಾನಿಕ ಸಮೀಕ್ಷೆಯನ್ನು ಮುಗಿಸ್ತಾರೆ. ಅದಾದ ಬಳಿಕ ಏನು 4 ಗಂಟೆಗೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲೀಗ ಅಧಿಕಾರಿಗಳೊಂದಿಗೆ ಮತ್ತು ಸಚಿವರು, ಶಾಸಕರೊಂದಿಗೆ ಸಭೆಯನ್ನು ಮಾಡಲಿದ್ದಾರೆ. ಏನು ಸ್ವತಃ ಮುಖ್ಯಮಂತ್ರಿಗಳೇ ಕಲಬುರಗಿ ನಮ್ಮ ಜಿಲ್ಲೆಗೆ ಬಂದಿದ್ದರಿಂದ ಈ ಭಾಗದಲ್ಲಿ ಕಳೆದ ಹಲವು ವರ್ಷಗಳಿಂದ ಮಳೆಗೆ ಮತ್ತು ಪ್ರವಾಹಕ್ಕೆ ಸಾಕಷ್ಟು ಏನು ಹಾನಿಯನ್ನಾಗ್ತದೆ. ಅದಕ್ಕೆ ಹಾಗಾಗಿ ನಮಗೆ ಶಾಶ್ವತ ಪರಿಹಾರನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ಕೂಡ ಶಾಶ್ವತ ಪರಿಹಾರನ ಸರ್ಕಾರ ಒದಗಿಸಬೇಕಂತೇಳಿ ಏನು ಹಲವು
ಏನು ನೀರಿನಲ್ಲಿ ಮುಳುಗಡೆ ಆದಂಥ ಗ್ರಾಮಗಳ ಇದೆ ಅವನ್ನು ಸ್ಥಳಾಂತರ ಮಾಡೋದ್ರ ಮೂಲಕ ಅವರಿಗೆ ಶಾಶ್ವತ ಪರಿಹಾರನ ಕಲ್ಪಿಸಬೇಕು ಅಂತೇಳಿ ಈಗ ಇಲ್ಲಿಯ ಜನರ ಆಗ್ರಹವಾಗಿರುವಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಇಲ್ಲಿನ ಜನರಿಗೆ ಶಾಶ್ವತ ಪರಿಹಾರ ಒಂದು ಕಲ್ಪಿಸುವ ಏನು ನಿರೀಕ್ಷೆ ಏನು ಘೋಷಣೆ ಮಾಡ್ತಾರೆ ಒಂದು ನಿರೀಕ್ಷೆ ಈ ಭಾಗದ ಜನರಿರುವಂಥದ್ದು. ಅಲ್ಲದೆ ಏನು ಮುಂಗಾರು ಮಳೆಗೆ ಏನಾಗಿದೆ, ಸಂಪೂರ್ಣವಾಗಿ ಮುಂಗಾರು ಬೆಳೆಗಳನ್ನು ಲಾಸ್ ಆಗಿದೆ. ಆ ಲಾಸನ್ನು ಕೂಡ ಸರ್ಕಾರ ಇನ್ನು ಏನು ಬೆಳೆ ಕಳೆದುಕೊಂಡಂಥ ರೈತರಿಗೆ ಏನಾದರೂ ಪರಿಹಾರನ ಈ ಕೂಡಲೇ ಘೋಷಣೆಯನ್ನು ಮಾಡಿದ್ರೆ ಅವರಿಗೆ ಅನುಕೂಲ ಆಗುತ್ತೆ. ಯಾಕಂತಂದರೆ ಸಂಪೂರ್ಣವಾಗಿ ಈ ಒಂದು ಮುಂಗಾರು ಮಳೆಯಿಂದಲೇ ರೈತರ ಏನು ಜೀವನೋಪಾಯಕ್ಕೆ ಏನಾದ್ರು ಬರ್ತಾ ಇತ್ತು, ಆದರೆ ಅದು ಕೂಡ ಈಗ ಸಂಪೂರ್ಣವಾಗಿ ಲಾಸ್ ಆಗಿರುವಂಥದ್ದು. ಹಾಗಾಗಿ ನಮಗೆ ಸದ್ಯ ಕೂಡಲೇ ನಮಗೆ ಪರಿಹಾರನ ಘೋಷಣೆ ಮಾಡಬೇಕಂತ ನಿರೀಕ್ಷೆ ಇದೆ. ಹಾಗಾಗಿ 4 ಗಂಟೆ ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಘೋಷಣೆಯನ್ನು ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಅಲ್ಲದೆ ಇಲ್ಲಿನ ಸಚಿವರು ಶಾಸಕರು ಕೂಡ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನವಿಯನ್ನು ಮಾಡಿಕೊಂಡಿದೆ ಅಂತಂದರೆ ಈ ಭಾಗದ ರೈತರಿಗೆ ಸಾಕಷ್ಟು ಏನಂದರೆ ಬೆಳೆಗಳು ಲಾಸ್ ಆಗಿದೆ. ಹಾಗಾಗಿ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕಂತೇಳಿ, ಅಲ್ಲದೆ ನಮಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕಂತೇಳಿ ಒತ್ತಾಯ ಮಾಡಿದರೆ ಈ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲಾಸ್ ಆದಂಥ ಏನು ಪ್ರದೇಶಗಳಿದೆ ಎಲ್ಲರಿಗೂ ಕೂಡ ಒಂದು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗೆ. ಇನ್ನು ಸರ್ಕಾರದ ವಿರುದ್ಧ ಭೀಮಾ ನದಿ ಪ್ರವಾಹದಲ್ಲಿ ಸಿಲುಕಿಕೊಂಡ ಸಂತ್ರಸ್ತರು ಕಿಡಿಕಾರಿದ್ದಾರೆ. ವಿಜಯಪುರ ಜಿಲ್ಲೆಯ ರೈತರಿಂದ ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಯಾವ ಕಾರಣಕ್ಕಾಗಿ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಸಿಎಂಗೆ ಪ್ರಶ್ನೆ ಮಾಡಿದ್ದಾರೆ ರೈತರು. ವಿಜಯಪುರದ ಭಾಗದ ರೈತರು ಸಿಎಂ ವಿರುದ್ಧ ಆಕ್ರೋಶ, ಅಂದ್ರೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಯಾವ ಕಾರಣಕ್ಕಾಗಿ ವೈಮಾನಿಕ ಸಮೀಕ್ಷೆ ಮಾಡ್ತಿದ್ದೀರಿ ನೀವು ಅಂತ. ವೈಮಾನಿಕ ಸಮೀಕ್ಷೆಯಿಂದ ಬೆಳೆ ಹಾನಿ ಹೇಗೆ ತಿಳಿಯುತ್ತೆ? ಸಿಎಂ ಹಾಗೂ ಅಧಿಕಾರಿಗಳು ರೈತರ ಹೊಲಗಳಿಗೆ ಬರಬೇಕು, ಶೂ ಚಪ್ಪಲ್ ಹೊರಗೆ ಬಿಟ್ಟು ಗದ್ದೆಗಳಿಗಿಳಿರಿ, ಆವಾಗ ಗೊತ್ತಾಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ಕೊಡುವ ಪರಿಹಾರ ಯಾವುದಕ್ಕೆ ಸಾಕಾಗುತ್ತೆ ಹೇಳಿ? ಮೊದಲು ಹೊಲಕ್ಕೆ ಬಂದು ಸಮಸ್ಯೆ ಆಲಿಸಿ, ಅದಾದ್ಮೇಲೆ ಸಮೀಕ್ಷೆ ಮಾಡಿ ಅಂತ ರೈತರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗುರುರಾಜ್ ರೈತರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನೋಡಿ. ಮಹಾರಾಷ್ಟ್ರದಿಂದ ಮಳೆ ಪ್ರಮಾಣ ಹೆಚ್ಚಿರುವ ಕಾರಣ ಭೀಮಾ ನದಿಯಲ್ಲಿ ಪ್ರವಾಹ ಉಂಟಾಗಿರುವ ಕಾರಣ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಂದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಆದರೆ ವಿಜಯಪುರ ಜಿಲ್ಲೆಯ ಭೀಮಾ ನದಿ ಪಾತ್ರದಲ್ಲಿ ವೈಮಾನಿಕ ಸಮೀಕ್ಷೆಗೆ ಜನರು ಮತ್ತೆ ಪ್ರವಾಹ ಸಂತ್ರಸ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಇಷ್ಟೇ, ವೈಮಾನಿಕ ಸಮೀಕ್ಷೆ ನಡೆಸಬೇಕಾದ್ರೆ ಮುಖ್ಯಮಂತ್ರಿಗಳು ಸುಮಾರು 1 ಕಿಲೋಮೀಟರ್ಗಿಂತ ಮೇಲೆ ಎತ್ತರ ಪ್ರದೇಶದಿಂದ ಅವರು ವೀಕ್ಷಣೆಯನ್ನು ಮಾಡ್ತಾರೆ. ಹಾಗಾಗಿ ಅವರು ಏನು ಕಾಣುತ್ತೆ ಅಂತ ಹೇಳಿ ಖುದ್ದು ಬಂದು ರೈತರನ್ನ ಭೇಟಿಯಾಗಿ ಅಲ್ಲಿ ನೋಡಿದರೆ ಏನು ಸಮಸ್ಯೆ ಆಗಿದೆ, ಅಧಿಕಾರಿಗಳು ಕೊಡೋ ವರದಿ ಸರಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಮೇಲಿನಿಂದ ನೋಡಿದ್ರೆ ಏನು ಗೊತ್ತಾಗುತ್ತೆ ಅನ್ನೋದು ರೈತರ ಪ್ರಶ್ನೆ ಆಗಿರುವಂಥದ್ದು. ಭೀಮಾ ನದಿ ಪಾತ್ರದಲ್ಲಿರುವಂತಹ ಗ್ರಾಮದಲ್ಲಿ ನಾನು ಇದ್ದೀನಿ, ಇಲ್ಲಿ ನೋಡ್ಬೋದು ಹತ್ತಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿರುತ್ತದೆ. ನಿನ್ನೆ ಅಷ್ಟೇ ಸಚಿವ ಎಂ ಬಿ ಪಾಟೀಲ್ ಅವರು ಮಾಹಿತಿ ನೀಡುವಾಗ ಹೇಳಿದ್ದಾರೆ, ವಿಜಯಪುರ ಜಿಲ್ಲೆಯಲ್ಲಿ ಹತ್ತಿ ಜೊತೆಗೆ ತೊಗರಿ ಮತ್ತು ಕಬ್ಬು ಬಹುತೇಕ ಹಾನಿಯಾಗಿದೆ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ನೋಡ್ತಾ ಇರುವಂತಹ ಹತ್ತಿ ಏನಿದೆ ಇದು ಬಹುತೇಕ ಹಾಳಾಗಿರುವಂಥದ್ದು. ಈಗ ರೈತರಿಗೆ ಇದರಿಂದಂತೂ ಯಾವುದೂ ಲಾಭ ಇಲ್ಲ. ಇದನ್ನ ತೆಗೆಯೋಕೆ ಉಲ್ಟಾ ಅವರು ಹಣ ಖರ್ಚು ಮಾಡುವಂಥ ಪರಿಸ್ಥಿತಿ ಈ ಭಾಗದಲ್ಲಿ ಇರುತ್ತದೆ. ಹಾಗಾಗಿ ಅವರು ಮನವಿಯನ್ನು ಮಾಡಿದ್ದಾರೆ. ಈಗ ನೀವು ಹೇಗೋ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದ್ದೀರಿ ಅಲ್ಲಿ ನಿಂತ್ಕೊಂಡು, ಆದರೆ ಅದರಿಂದ ನಮ್ಗೆ ಏನು ಲಾಭ ಅಂತೇಳಿ ನೀವು ಕೊಡೋ ಪರಿಹಾರ ಮೊದಲೇ ಸಾಕಾಗ್ತಾ ಇಲ್ಲ, ಇನ್ನು ಸಮೀಕ್ಷೆ ಮಾಡಿದರೆ ಅದಾದರೂ ಸರಿಯಾಗಿದ್ದು ಯಾರಿಗೆ ನಿಜವಾಗಿ ಸಮಸ್ಯೆ ಆಗಿದೆ ಅವ್ರಿಗೆ ಲಾಭ ಆಗುತ್ತಾ ಅನ್ನೋದು ಗೊತ್ತಿಲ್ಲ ಅಂತೇಳಿ ಅವರ ಮಾತು. ಈಗ ಅಲ್ಲಿ ರೈತರು ಮಾತಾಡ್ಸ್ಕೊಂಡು ಕೇಳ್ತೇನೆ, ಅಣ್ಣ ಈಗ ವೈಮಾನಿಕ ಸಮೀಕ್ಷೆ ಮಾಡಿದ್ರು, ಈಗ ಜಸ್ಟ್ ಮುಖ್ಯಮಂತ್ರಿಗಳು ಮೇಲೆ ಹೋದ್ರು ನೋಡಿದ್ರೆ ಹೆಂಗೆ ವೈಮಾನಿಕ ಸಮೀಕ್ಷೆ ಏನು ಅನಿಸ್ತದೆ ನಿಮ್ಗೆ? ಅದು ನಮ್ಗೆ ಸರಿ ಅನ್ಸಲಿಲ್ರಿ. ಅದಕ್ಕೊಂದು ಏನ್ರಿ ವ್ಯವಸ್ಥಿತವಾಗಿ ಅಧಿಕಾರಿಗಳಿಗೆ ಇಲ್ಲಿ ಬಂದು ಜಾಗಕ್ಕೆ ಬಂದು ಎಷ್ಟು ಹೋಗ್ಯದ ಏನಿತ್ತು, ಈಗ 5 ಫೂಟ್ ಮ್ಯಾಗ ಹತ್ತಿ ಅದ, ಇದಕ್ಕೆ ಈರುಳ್ಳಿ 1 ಫೂಟ್ 2 ಫೂಟ್ ಇರ್ತದ, ಅದು ಕಾಣಿಸ್ತದ್ರಿ. 1 ಕಿಲೋಮೀಟರ್ ಮ್ಯಾಗ ಸಿದ್ದರಾಮಯ್ಯನವ್ರು ಹೋದ್ರೆ ಇಲ್ಲಿ ಕೆಳಗಿಂದ ಏನ್ ಕಾಣಿಸ್ತದ ಅವ್ರಿಗೆ? ಭಾಳ ಆದ್ರೆ ಹಸಿರು ಕಾಣಿಸ್ತಿರ್ಬೋದು, ಭಾಳ ಆದ್ರ ನೀರ್ ಕಾಣಿಸ್ತದ, ಭಾಳ ಆದ್ರ ಮತ್ತೊಂದು ಬೆಳೆ ಏನೂ ಕಾಣಿಸಲ್ಲ. ಇದೇ ಹತ್ತಿ ಅದ ಅಂತೇಳಿ ಮ್ಯಾಗಿಂದ 1 ಕಿಲೋಮೀಟರ್ ಮ್ಯಾಗ ಇದೇ ತೊಗರಿ ಅಂತ ಹೇಳಿ ಅವ್ರಿಗೆ ನಾವು ಇದು ಶಬ್ಬಾಷ್ ಅಂತೇವು. 1 ಕಿಲೋಮೀಟರ್ ಮ್ಯಾಗ ಏನ್ ಕಾಣಿಸ್ತದ? ಇದೇ ಈರುಳ್ಳಿ ಅಂತ ಹೇಳಿ, ಇದೇ ಮೆಕ್ಕೆಜೋಳದ ಅಂತ ಹೇಳಿ ಮ್ಯಾಗಿಂದು ಏನು ಕಾಣಿಸೋದಿಲ್ಲ ಅವ್ರಿಗೆ. ಇಲ್ಲಿ ಬಂದು ನೀರ್ ದಂಡಿಗೆ ಬಂದು ತಿರುಗಾಡಿ ಏನದ ಏನ್ ಸುದ್ದಿ ನೋಡ್ಕೊಂಡು ಹೋದ್ರೆ ಗೊತ್ತಾಗ್ತದ. ಅವರು ಒಂದ್ ಸ್ವಲ್ಪ ಬರಬೇಕು, ಬಂದು ನೋಡ್ಕೊಂಡು ರೈತರ ಕಷ್ಟ ಏನದ ಅಂತ ಸ್ವಲ್ಪ ವಿಚಾರ ಮಾಡ್ಕೊಂಡು ಹೋಗ್ಬೇಕಂತ ನಮ್ದು ವಿಚಾರ. ಮ್ಯಾಗಿಂದ ಹೋದ್ ಬಳಕ ಏನೋ ಗೊತ್ತಾಗಲ್ಲಲ್ರಿ. ಇಲ್ಲಿ ಬಂದ್ ಕಿಸಿಂದ್ರ ಕಬ್ಬು ಹೋಗ್ಯಾವ, ಹತ್ತಿ ಹೋಗ್ಯಾವ, ತೊಗರಿ ಹೋಗ್ಯಾವ, ಉಳ್ಳಾಗಡ್ಡಿ ಹೋಗ್ಯಾವ, ಜರ ನೋಡ್ಕೊಂಡ್ ಕೆರೆ ಮಾಡಿದ್ರಂದ್ರ ಚಲೋ ಆತದ್ರಿ. ಮತ್ತೆ ಇಲ್ಲಿ ಮ್ಯಾಗಿಂದ ಹೋದ್ ಬಳಕ ಏನೋ ಗೊತ್ತಾಗಲ್ರಿ. ಅವ್ರ ಒಂದ್ ಸ್ವಲ್ಪ ಬರ್ಬೇಕಂತ ಹೇಳಿ ನಾವ್ ಕೇಳ್ಕೊತೇವ್ರಿ. ಅಲ್ಲ ಇಲ್ಲಿ ಅಧಿಕಾರಿಗಳು ಶಾಸಕರು ಅದು ಯಾರು ಬಂದ್ ಹೋಗಿಲ್ಲ ಅಂದ್ರೆ ಹಂಗ ಯಾರು ಬಂದ್ ಹೋಗ್ಯಾರ? ಬಂದಿಲ್ಲ. ಊರಾಗ ಬಂದ್ ಹೋಗ್ಯಾರ, ಇಲ್ಲಿ ಹೊಲಕ್ ಬಂದಿಲ್ರಿ, ನೀರಾಗ ಬಂದಿಲ್ರಿ, ಹೊಲಕ್ ಬಂದಿಲ್ರಿ. ನೀರ್ ಮುಣಗಾಲಿ ಎಲ್ಲಿ ತನ ಮುಣಗ ನೋಡ್ಲಿಲ್ರಿ. ಅಲ್ಲೇ ಮ್ಯಾಗ ಬರ್ತಾರಿ ಹೋತಾರ ಆ ಕಡೆ ರೀ. ಒಳಗೇನ್ ಬರಂಗಿಲ್ರಿ. ಇವತ್ತು ಬೆಳೆಯನ್ನ ಬಹಳ ಪ್ರಮಾಣದಲ್ಲಿ ನಾಶ ಆಗಿದೆ. ತಾವೆಲ್ಲ ನೋಡ್ತಾ ಇದ್ದೀರಿ. ಹತ್ತಿ ಬೆಳೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಈರುಳ್ಳಿ ಬೆಳೆ ಆಗಿರ್ಬೋದು, ಮೆಣಸಿನಕಾಯಿ ಗಿಡ ಆಗಿರ್ಬೋದು. ಇವತ್ತು ಒಂದು ಹತ್ತಿ ಬೆಳೆಯನ್ನ ಈ ರೀತಿ ತರಬೇಕಾದ್ರೆ
ಕನಿಷ್ಠ 30,000 ರಿಂದ 40,000 ರೂಪಾಯಿ ಒಂದ್ ಎಕರೆಗೆ ಖರ್ಚಾಗುತ್ತೆ. ಒಂದ್ ಎಕರೆಗೆ ಕನಿಷ್ಠ 50,000 ಆದ್ರೂ ಪರಿಹಾರವನ್ನ ತಾವು ಒದಗಿಸಬೇಕು ಅನ್ನುವಂಥದ್ದು ನಮ್ದು ಆಗ್ರಹ ಇದೆ. ಮಾನ್ಯ ಸಿದ್ದರಾಮಯ್ಯನವರಿಗೆ ಇವತ್ತು ಭೀಮಾ ನದಿಯ ದಡದಲ್ಲಿ ಇರ್ತಕ್ಕಂಥ ಎಲ್ಲ ರೈತರ ಪರವಾಗಿ ನಾವು ಮನವಿಯನ್ನ ಮಾಡ್ತೇನೆ. ದಯವಿಟ್ಟು ತಾವು ಪರಿಹಾರವನ್ನ ಬೆಂಬಲ ಬೆಲೆ ಪರಿಹಾರವನ್ನ ಕೊಡಬೇಕು ಅನ್ನುವಂಥದ್ದು ತಾವು ಕೈ ಮುಗಿದು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಇದು ಭೀಮಾ ನದಿ ಪಾತ್ರದ ರೈತರ ಮಾತಾಗಿರುವಂಥದ್ದು. ಸಮೀಕ್ಷೆ ಮಾಡೋದಕ್ಕೆ ಅವರು ವಿರೋಧ ಅಂತ ಏಕೆ ವ್ಯಕ್ತಪಡಿಸ್ತಾರೆ ಅಂದರೆ, ಕೇವಲ ವೈಮಾನಿಕ ಸಮೀಕ್ಷೆಯಿಂದ ಯಾವುದೂ ಅರ್ಥ ಆಗಲ್ಲ, ಖುದ್ದು ಇಲ್ಲಿ ಬಂದು ನೋಡಬೇಕು ಅಂತೇಳಿ. ಈಗ ಕೆಲವರು ಗ್ರಾಮಕ್ಕೆ ಬರ್ತಾ ಇದ್ದಾರೆ, ಆದರೆ ಈ ರೈತರ ಹೊಲಗಳಿಗೆ ಬರ್ತಾ ಇಲ್ಲ, ಅದು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಯಾವುದೇ ವಿಮಾ ಕಂಪ್ನಿ ಮೇಲೆ ಡಿಪೆಂಡ್ ಆಗದೆ ಸರ್ಕಾರನೇ ಖುದ್ದು ನಮಗೆ ಪರಿಹಾರ ಘೋಷಣೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಪರಿಹಾರ ಘೋಷಣೆ ಮಾಡುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೂಡ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ರು. ಮಳೆ ನೀರು ನುಗ್ಗಿ ಹಾನಿಗೆ ಈಡಾದಂತಹ ಜಮೀನಿಗೆ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನಿನ್ನೆ ಕೂಡ ವಿಜೇಂದ್ರ ಅವರ ನಿಯೋಗ ಹಲವು ಊರುಗಳಿಗೆ ತೆರಳಿ, ರೈತರ ಗದ್ದೆಗಳಿಗೆ ತೆರಳಿ ಸ್ವತಃ ಅವರೇ ಜಮೀನಿಗೆ ಇಳಿದು ಕೆಸರಲ್ಲಿ ಇಳಿದು ವೀಕ್ಷಣೆ ಮಾಡಿದ್ರು. ಯಾದಗಿರಿ ಜಿಲ್ಲೆ ಶಹಾಪುರದ ಸಾದ್ಯಾಪುರದಲ್ಲಿ ಪರಿಶೀಲನೆ ಮಾಡಿದ್ರು. ಇವತ್ತು BY ವಿಜೇಂದ್ರ ಎದುರು ರೈತರು ನೋವು ತೋಡ್ಕೊಂಡಿದ್ದಾರೆ. ಸಹಜವಾಗಿ 6 ಪಾಕೆಟ್ ಹತ್ತಿ ಬೀಜ ಬಿತ್ತಿದ ಬೆಳೆ ಹಾನಿ ಆಗಿಬಿಟ್ಟಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇದ್ರು, ಮಾಜಿ ಸಚಿವ ರಾಜುಗೌಡ ಕೂಡ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಬೆಳೆ ಹಾನಿ ವೀಕ್ಷಣೆ ಮಾಡಿರುವಂತಹ ಸಂದರ್ಭದ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಸಚಿವರು ಇದ್ದಾರೆ, ಶಾಸಕರು ಒಂದಿಷ್ಟು, ಬಿಜೆಪಿ ನಾಯಕರು ಸಾಥ್ ಕೊಟ್ಟಿರುವಂಥದ್ದು. BY ವಿಜೇಂದ್ರ ಅವರು ಖುದ್ದು ಜಮೀನಿಗೆ ತೆರಳಿ ರೈತರ ಜೊತೆಗೆ ಮಾತುಕತೆ ನಡೆಸಿದ್ರು, ಅವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ, ಒಂದಿಷ್ಟು ಅಪಾಯಿಂಟ್ಸ್ಗಳನ್ನು ನೋಟ್ ಕೂಡ ಮಾಡಿಕೊಂಡಿದ್ದಾರೆ. ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ಖುದ್ದು BY ವಿಜೇಂದ್ರ ನಿನ್ನೆ ರೀತಿಯಾಗಿ ಇವತ್ತು ಕೂಡ ಅವರ ಯಾತ್ರೆ ಮುಂದುವರಿತಾ ಇದೆ. ಈ ಒಂದು ವೀಕ್ಷಣೆಯ ವಿಚಾರವಾಗಿ ಏನೇನು ಹೇಳಿದ್ರು ರೈತರು ಈ ಸಂದರ್ಭದಲ್ಲಿ? ಅರುಣ್, ಏನು ಇವತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತ BY ವಿಜೇಂದ್ರ ಮತ್ತು ವಿಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಯಾದಗಿರಿ ಏನು ಬರ ಪೀಡಿತ ಪ್ರದೇಶಗಳಿಗೆ ಏನು ಪ್ರವಾಹದಿಂದ ಹಾನಿ ಉಂಟಾಗಿರ್ತಕ್ಕಂತಹ ಪ್ರದೇಶಗಳಿಗೆ ವೀಕ್ಷಣೆ ಮಾಡೋದಕ್ಕೆ ಇದಕ್ಕೆ ತಾನೇ ಯಾದಗಿರಿಯ ಶಾಪುರ್ನ ಒಂದು ಬಾದ್ಯಾಪುರ ಅಂತಕ್ಕಂಥ ಗ್ರಾಮಕ್ಕೆ ಭೇಟಿಯನ್ನು ನೀಡಿದ್ರು. ಅಲ್ಲಿ ರೈತರು ಕೂಡ ತಮ್ಮ ಅಳಲನ್ನು ತೋಡ್ಕೊಂಡ್ರು. ಸಾಕಷ್ಟು ನಷ್ಟ ಆಗಿದೆ ನಮಗೆ, 2-3 ಬಾರಿ ನಾವು ಬಿತ್ತನೆಯನ್ನ ಮಾಡಿದೀವಿ. ಒಂದು ಪ್ಯಾಕೆಟ್ ನಲ್ಲಿ ಆಗ್ತಕ್ಕಂಥದ್ದು 1 ಎಕರೆಗೆ ನಾವು 6 ಪ್ಯಾಕೆಟ್ನಷ್ಟು ಬೀಜವನ್ನ ಹಾಕಿದ್ದೀವಿ. ಈಗ ಸಂಪೂರ್ಣವಾಗಿ ಎಲ್ಲವೂ ಹೋಗಿದೆ, ನಮಗೆ ನಮ್ಮ ಬದುಕು ಬಹಳ ಸಂಕಷ್ಟಕ್ಕೆ ಈಡಾಗಿದೆ ಅಂತ ಹೇಳಿ ವಿಜೇಂದ್ರ ಅವರ ಮುಂದೆ ಇಲ್ಲಿಯ ರೈತರು ಸಂಕಷ್ಟವನ್ನು ತಗೊಂಡ್ರು. ಇನ್ನು ಮುಂದೆ ಬೆಂಡೆ ಬೆಂಬಳಿಗೆ ಮತ್ತು ನಾಯ್ಕಲ್ ಗ್ರಾಮಗಳಿಗೆ ತೆರಳ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಅರುಣ್, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ.